ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಳಲಿಗೆ ಗ್ರಾಮದಲ್ಲಿ ಗುಂಡುತೋಪು ಆವರಣದಲ್ಲಿ ಎಸ್ಕಾವಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಹಿಳಲಿಗೆ ಗ್ರಾಮಸ್ಥರ ಸಹಯೋಗದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಂದಾಪುರ ಪುರಸಭೆ ಸದಸ್ಯರಾದ ಹಿಳಲಿಗೆ ಕೃಷ್ಣ ರೆಡ್ಡಿರವರು ಮತ್ತು ಪುರಸಭೆ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಈ ವೇಳೆ ಚಂದಾಪುರ ಪುರಸಭೆ ಸದಸ್ಯರಾದ ಹಿಳಲಿಗೆ ಕೃಷ್ಣ ರೆಡ್ಡಿ ಮತ್ತು ಮುಖಂಡರಾದ ಚಂದಾಪುರ ವರದರಾಜ್ರವರು ಮಾತನಾಡಿ, ಎಸ್ಕಾವಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಉತ್ತಮವಾದ ಕೆಲಸ ಮಾಡುತ್ತಿದ್ದು, ಅವರ ಹಮ್ಮಿಕೊಂಡಿರುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾವು ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಎಂದರು. ಇದೇ ರೀತಿಯಲ್ಲಿ ಸಮಾಜದಲ್ಲಿರುವ ಇನ್ನಿತರ ಸಂಘ ಸಂಸ್ಥೆಗಳು ಸಹ ಪರಿಸರ, ಆರೋಗ್ಯ, ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಎಂದು ಹೇಳಿದರು. ಈ ವೇಳೆ ಎಸ್ಕಾವಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಚಂದಾಪುರ ರಾಜೇಶ್ ರೆಡ್ಡಿರವರು ಮಾತನಾಡಿ, ನಾವು ಬದುಕಲಿಕ್ಕೆ ಸಮಾಜ ನಮಗೆ ಎಲ್ಲವನ್ನು ಕೊಟ್ಟಿದೆ. ಆದರೆ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಅರಿತು ನಾವು ಜೀವನ ನಡೆಸಬೇಕಿದೆ ಎಂದರು. ಇವತ್ತಿನ ದಿನಗಳನ್ನು ಪರಿಸರ ಸಂಪೂರ್ಣವಾಗಿ ಮಲಿನವಾಗುತ್ತಿದ್ದು, ಪ್ರತಿಯೊಬ್ಬರೂ ಸಹ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡುವ ಅಗತ್ಯವಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಸದಸ್ಯರಾದ ರಾಮು, ಉಮೇಶ್, ಮುಖಂಡರಾದ ಚಂದ್ರಾರೆಡ್ಡಿ, ಹಿಳಲಿಗೆ ಮಂಜುನಾಥ್, ಅರಣ್ಯ ಇಲಾಖೆಯ ಪ್ರಶಾಂತ್, ಎಸ್ಕಾವಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರಾಜೇಶ್, ಭವಾನಿ ಶಂಕರ್, ರಾಜಪ್ರಸನ್ನ, ರಾಘವ್, ಶ್ರೀಕಾಂತ್, ಶ್ರೀನಿವಾಸ್ ಮೂರ್ತಿ, ಬಾಲಾಜಿ, ರಮೇಶ್, ನರಸಿಂಹಲು, ಸೌಂದರ್ಯ, ಸುಮಂಗಲ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು.
ಚಂದಾಪುರ ವ್ಯಾಪ್ತಿಯಲ್ಲಿ ಬರುವ ಈಲೆಲಿಗೆ ಗ್ರಾಮದಲ್ಲಿ ಎಸ್ಕಾವಾ ಕಂಪನಿಯವರು ನಮ್ಮ ಊರಿನ ಗುಂಡುತೋಪು ಗುರುತಿಸಿ ಇಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಮೊದಲನೇದಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಂದು ಊರಿಗೆ ಒಂದು ಗುಂಡುತೋಪು, ಒಂದು ಸ್ಮಶಾನ, ಒಂದು ಕೆರೆ, ಈ ಒಂದು ಶಾಲೆ ಇಂಥವೆಲ್ಲ ಉಳಿಸ್ಕೊಳ್ಳೋದು ಆ ಊರಿನ ಕರ್ತವ್ಯ. ಅದು ಎಲ್ಲ ನಮ್ಮೂರಲ್ಲಿ 2 ಗುಂಡುತೋಪಿದೆ, 2 ಕೆರೆ ಇದೆ, ಶಾಲೆ ಅಭಿವೃದ್ಧಿ ಇದೆ. ಇದೆಲ್ಲವೂ ಈಲೆಲಿಗೆ ಗ್ರಾಮದಲ್ಲಿ ನಮ್ಮ ಯುವಕರು ಮತ್ತು ನಮ್ಮ ಹಿರಿಯರು ಕಷ್ಟದಿಂದ ಉಳಿಸುತ್ತಿರ್ತಕ್ಕಂಥ ಒಂದು ಗ್ರಾಮವಾಗಿದೆ. ಈ ಗ್ರಾಮದಲ್ಲಿ ಇವತ್ತು ನಮ್ಮ ಎಸ್ಕಾವಾ ಕಂಪನಿಯವರು ಈಗ ಊರಿನ ಗುಂಡುತೋಪನ್ನು ಗುರುತಿಸಿ 2 ಗುಂಡುತೋಪುಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರ ಮುಂದೆ ಎಲ್ಲ ಉಪಯೋಗವಾಗಲಿ ಅಂತ ಶುಭ ಹಾರೈಸಿರುತ್ತಾರೆ. ಅವರಿಗೆ ನನ್ನ ಧನ್ಯವಾದಗಳು. ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿ ಈಲೆಲಿಗೆ ಗ್ರಾಮದಲ್ಲಿ ಎಸ್ಕಾವಾ ಕಂಪ್ನಿಯವರ ನೇತೃತ್ವದಲ್ಲಿ, ಅವರ ಸಹಭಾಗಿತ್ವದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಗುಂಡುತೋಪಿನಲ್ಲಿ ಈಲೆಲಿಗೆನಲ್ಲಿ ಇಟ್ಕೊಂಡಿದ್ದೀವಿ. ಅವರು ತುಂಬ ಎಲ್ಲ ಕಂಪ್ನಿಯವರು ಎಂಪ್ಲಾಯೀಸ್ ಎಲ್ಲ ಬಂದಿದ್ದಾರೆ. ಅದೇ ರೀತಿ ನಮ್ಮ ಅರಣ್ಯ ಇಲಾಖೆಯವರಾದಂಥ ಸ್ನೇಹಿತರು, ಅಧಿಕಾರಿಗಳಾದಂಥ ಪ್ರಶಾಂತ್ ಅವರು ಬಂದಿದ್ದಾರೆ. ಒಳ್ಳೆಯ ಗಿಡ ಕೊಟ್ಟಿದ್ದಾರೆ ನಮಗೆ ಅರಣ್ಯ ಇಲಾಖೆಯವರು. ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಈ ಗಿಡನ ಪೋಷಣೆ ಮಾಡೋದು, ನೀರು ಹಾಕೋದು ಚಂದ್ರಣ್ಣಂದು, ಮಂಜುನಾಥ್ದು, ರಾಮಣ್ಣಂದು, ಉಮೇಶ್ ಬಂದಿದ್ದಾರೆ ನಮ್ಮ ಸದಸ್ಯರು. ಚೆನ್ನಾಗಿ ಬೆಳೆಸ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ. ಒಂದು 2 ವರ್ಷದಲ್ಲಿ ಒಂದು 15 ಅಡಿ ತೆಗಿತಾರೆ ಹೈಟು ಅಂದ್ಕೊಂಡಿದ್ದೀವಿ. ಒಳ್ಳೇದಾಗಲಿ, ಊರಿಗೂ ಒಳ್ಳೇದಾಗಲಿ, ಗುಂಡುತೋಪಲ್ಲಿ ಇನ್ನೂ ಒಂದಷ್ಟು ಗಿಡ ನೆಡಲಿ ಅಂತ ಆಶಿಸ್ತೀವಿ. ಪ್ರತಿ ಗ್ರಾಮದಲ್ಲೂ ಗುಂಡುತೋಪನ್ನು ಬೆಳೆಸೋದು ಪ್ರತಿ ಯುವಕರ ಕರ್ತವ್ಯ. ಮನೆ ಇಲ್ಲ ಅಂದರೆ ಬಾಡಿಗೆ ಮನೆಗೆ ಹೋಗ್ತಾರೆ, ಊರೇ ಇಲ್ಲಾಂದರೆ ಇನ್ನೊಂದು ಊರಿಗೆ ಹೋಗ್ತಾರೆ, ಗಾಳಿ ಇಲ್ಲಾಂದರೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ, ಆಕ್ಸಿಜನ್ ಸಿಲಿಂಡ್ರ್ ಒತ್ಕೊಂಡು ಆಡಬೇಕಾಗುತ್ತೆ. ಅದರಿಂದ ಇವತ್ತು ಗಿಡ ಬೆಳೆಸಿದ್ರೆ ನಾಳಿನ ಪೀಳಿಗೆಗೆ ನಾವು ಒಳ್ಳೆಯ ಆಕ್ಸಿಜನ್ ಕೊಡುವ ಒಂದು ಅಭಿಪ್ರಾಯ ಇರುತ್ತೆ. ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು, ಯುವಕರು ಈ ಮರಗಳನ್ನು ಬೆಳೆಸೋದು ರೂಢಿ ಮಾಡ್ಕೊಳ್ಬೇಕಂತ ನಾನು ವಿನಂತಿ. ಅವರು ಈ ದಿನ ನಮ್ಮ ಗ್ರಾಮಕ್ಕೆ ಬಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಸಹಭಾಗಿಗಳಾಗಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ನನ್ನ ನೆಚ್ಚಿನ ಸ್ನೇಹಿತರೆ ಹಾಗೂ ಪರಿಸರ ಮಿತ್ರರೇ, ನಾವು ಸರಿಸುಮಾರು 1 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಂತ, ಈ ಗುಂಡುತೋಪು 2 ಗುಂಡುತೋಪುಗಳನ್ನು ಒಂದು ಖಾಸಗಿಯವರ ನೇತೃತ್ವದಲ್ಲಿ ಪಾರ್ಕ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಜಿಲ್ಲಾಧಿಕಾರಿಗಳು ಪಾರ್ಕ್ ಮಾಡೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಗುಂಡುತೋಪು ನೀವು ಪಾರ್ಕ್ ಮಾಡಬಾರ್ದು, ವಾಕಿಂಗ್ ಟಾಕು ಇವೆಲ್ಲ ಏನೂ ಹಾಕೋಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅವರು ಫೋನ್ ಕರೆ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೆ ನೀವು ಡೆವಲಪ್ಮೆಂಟ್ ಮಾಡಬಾರ್ದು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ನಮಗೆ ಹೇಳಿಕೆ ಕೊಟ್ಟರು. ಸರಿ ಬಿಡಿ, ಸರ್ಕಾರದವರು ಗುಂಡುತೋಪನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಗುಂಡುತೋಪಲ್ಲಿ ಸಸಿ ನಾಟಿ ಮಾಡಬಾರ್ದು ಅಂತ ಹೇಳೋ ಅಧಿಕಾರ DC ಅವ್ರಿಗೂ ಇರೋದಿಲ್ಲ. ಅವರವರ ಗ್ರಾಮದಲ್ಲಿ ಗುಂಡುತೋಪನ್ನ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು ಅವರವರ ಗ್ರಾಮದ ಯುವಕರು ಹಾಗೂ ಗ್ರಾಮದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತೆ. ನಾವು ನಿಂತಿದ್ದೀವಲ್ಲ, ಈ ಗುಂಡುತೋಪು 1933 ಮೈಸೂರು ಮಹಾರಾಜರ ಕಾಲದಲ್ಲಿ ದಿವಾನ್ ಮೀರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಈ ಆನೆಕಲ್ ತಾಲೂಕಿನ ಎಲ್ಲ ಗುಂಡುತೋಪುಗಳಿಗೂ ಸಸಿಗಳು ನಾಟಿ ಮಾಡಿ ಡೆವಲಪ್ಮೆಂಟ್ ಮಾಡಿದರು. ಆ ಕಾಲದಲ್ಲಿ ನಮ್ಮೂರು ಗುಂಡುತೋಪಿಗೂ ಸಹ ಗಿಡಗಳು ನಾಟಿ ಮಾಡಿದರು. ತದನಂತರಗಳಲ್ಲಿ ಈಗ ನೀವು ನಾಗರಿಕತೆ ಬೆಳೆದಿದೆ ನೋಡಿ, ನಾಗರಿಕತೆ ಬೆಳೆದಂಗೆಲ್ಲ ಅಕ್ಕಪಕ್ಕ ಜಮೀನುಗಳವರೆಲ್ಲ ಒತ್ತುವರಿ ಮಾಡ್ಕೊಂಬಂದರು. ಇನ್ನು ಬನ್ಸಂದ್ರ ಇಂಡಸ್ಟ್ರಿಗಳಲ್ಲಿ ಕಲ್ಲು ಫ್ಯಾಕ್ಟ್ರಿಗಳಲ್ಲಿ ವೇಸ್ಟೇಜ್ ಇರುತ್ತೆ ನೋಡಿ, ಗಾಬ್ರೇಜು ಎಲ್ಲ ವೇಸ್ಟ್ ತಂದು ಕಲ್ಲಿನ ಪೌಡಿ ತಂದು ಇಲ್ಲಿ 2-3-4 ವರ್ಷದಿಂದ ತಂದು ತುಂಬಿಟ್ರು. ಆ ಕಂಪ್ನಿಯವರು ಈ ಡೀಸಲ್ಲು ಮತ್ತು ಕೆಮಿಕಲ್ಲಿಂದ ಎಲ್ಲ ಗುಂಡುತೋಪಲ್ಲಿ ಎಲ್ಲ ಮರಗಳೂ ನಶಿಸಿ ಹೋಗ್ಬಿಡ್ತು. 100-100 ಅಡಿ ಇತ್ತು ರೀ ಈ ಗುಂಡುತೋಪಲ್ಲಿ ಮರಗಳು. ಈ ನಮ್ಮ ಗ್ರಾಮದಲ್ಲಿರ್ತಾವೆ ನೋಡಿ, ಟ್ಯಾಕ್ಟ್ರಿಗಳು ಅವು ಇವು ಇಟ್ಕೊಂಡಿರ್ತಾವೆ ನೋಡಿ, ಯಾರೋ ಒಂದು 1000 ರೂಪಾಯಿ ಕೊಟ್ಟರು ತಂದು ಇಲ್ಲಿ ಗಾರ್ಬೇಜ್ ಎಲ್ಲ ಐಟಮ್ ಇದ್ರಲ್ಲಿ ಹಾಕ್ಬಿಟ್ಟಿದ್ರು. ನಮ್ಮ ಚಂದ್ರಾರೆಡ್ಡಿ ಅವರು ಒಂದು 6 ವರ್ಷದ ಮೊದಲೇ 1 ಲಕ್ಷ ರೂಪಾಯಿ ತನ್ನ ಕೈಯಿಂದ ಖರ್ಚು ಮಾಡಿ ಆ ವೇಸ್ಟೇಜ್ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಗಿಡ ನಾಟಿ ಮಾಡಿದ್ರು. ಕೆಲವರು ಯುವಕರು ಬಂದಿಲ್ಲಿ ಕ್ರಿಕೆಟ್ ಆಡಿ, ವಾಲಿಬಾಲ್ ಆಡಿ ಎಲ್ಲ ಗಿಡಗಳು ನಾಶ ಮಾಡಿಬಿಟ್ರು. ನಾವು ಚಂದ್ರಣ್ಣ ಅವ್ರ ಹತ್ರ ಮಾತಾಡಿ, ನಮ್ಮ ಸ್ನೇಹಿತರಂಥ ರಾಜೇಶ್ವರ ಅವ್ರ ಹತ್ರ, ಅವರ ಖಾಸಗಿ ಕಂಪ್ನಿಯವ್ರ ಹತ್ರ ಮಾತಾಡಿ ಅವರು ನಮಗೆ ಫೋನ್ ಮಾಡಿದ್ರು. ಇವತ್ತು ನಾವು ಈ ಎಲ್ಲ ರೀತಿಯ ಗಿಡಗಳ ನಾಟಿ ಮಾಡಿದ್ದೀವಿ. ಇದಕ್ಕೆ ಡಿಪ್ರಿಗೇಷನ್ ಮಾಡಿಕೊಡ್ಬೇಕು ಅಂತ ಅವ್ರನ್ನ ನಾವು ಕೇಳ್ತಾ ಇದ್ದೀವಿ. ಗಿಡ ನಾಟಿ ಮಾಡಿಬಿಟ್ಟು ನೀವು ಮನೆಗೆ ಹೋಗ್ಬಿಟ್ರೆ ಗಿಡ ಬೆಳೆಯೋದಿಲ್ಲ. ಗಿಡ ನಾಟಿ ಮಾಡೋದು ಎಷ್ಟು ಮುಖ್ಯನೋ ಪೋಷಣೆ ಮಾಡೋದು ಅಷ್ಟೇ ಮುಖ್ಯವಾಗಿರುತ್ತೆ. ದಯವಿಟ್ಟು ನೀವು ಡಿಪ್ರಿಗೇಷನ್ ನಮಗೆ ಮಾಡಿಕೊಡ್ಲೇಬೇಕು. ಇಲ್ಲಾಂದರೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಫಂಡ್ ಕಲೆಕ್ಷನ್ ಮಾಡಿ ಡಿಪ್ರಿಗೇಷನ್ ಹಾಕ್ಕೊತೀವಿ. ಅದರ ಪ್ರಗತಿ ನಮಗೆ ಸೇರುತ್ತೆ. ನಿಮಗೆ ಸೇರಬೇಕಂದ್ರೆ ನೀವು ಹನಿ ನೀರಾವರಿ ಪದ್ಧತಿ ನಮಗೆ ಮಾಡಿಕೊಡ್ಬೇಕು. ಇಷ್ಟೇ ಅಲ್ದಿರ, ಇದು ಪ್ರಾರಂಭ ಈಲೆಲಿಗೆಯಲ್ಲಿ ಚಂದಾಪುರ ಪುರಸಭೆಯಲ್ಲಿ 5 ಗುಂಡುತೋಪಿದೆ. ಈಗ ಆಲ್ರೆಡಿ ಹಳೆ ಚಂದಾಪುರದಲ್ಲಿ ಗುಂಡುತೋಪು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಮಾಯ ಆಗಿಬಿಟ್ಟಿದೆ. ಇಗ್ಲೂರಲ್ಲಿ ಗುಂಡುತೋಪಿದೆ,
ರಾಮಸಾಗರದಲ್ಲಿ 2 ಗುಂಟು ತೋಪಿದೆ. ಇವುಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಂತ ನಮ್ಮ ವರದರಾಜು ಅವರ ಮಿಸ್ಸಸ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀವಿ. ಚಂದಾಪುರದ ಕೆಲವು ನಾಯಕರ ಹತ್ರನ ಮಾತಾಡಿದ್ದೀವಿ. ಪ್ರಮುಖವಾಗಿ ಶಿವಣ್ಣ ಅವ್ರಿಗೆ ನಾವೊಂದು ಮನವಿ ಕೊಡ್ತೀವಿ. ದಯವಿಟ್ಟು ತಾವುಗಳು ಡಿ.ಸಿಗೆ ಒಂದು ಪತ್ರ ಬರೆಯಬೇಕು. ಆನೇಕಲ್ ತಾಲೂಕಿನ ಪ್ರತಿಯೊಂದು ಗುಂಡು ತೋಪಿಗೆ ಈಗ ಮಾನ್ಸೂನ್ ಪ್ರಾರಂಭವಾಗಿದೆ, ಮಳೆ ಬರ್ತಾ ಇದೆ, ಎಲ್ಲ ಗುಂಡು ತೋಪಿಗೂ ಗಿಡಗಳು ನಾಟಿ ಮಾಡಬೇಕು ಅಂತ ತಾವು ಡಿ.ಸಿ ಅವ್ರಿಗೆ ಮನವಿ ಮಾಡಬೇಕು. ಇಷ್ಟೇ ಅಲ್ದಿರ ನಮಗೆ ಫಾರೆಸ್ಟ್ ಅಧಿಕಾರಿಗಳಾದಂತಹ ಪ್ರಶಾಂತ್ ಅವರು ಸರಿಸುಮಾರು ನಮ್ಮ ಗ್ರಾಮಕ್ಕೆ ಈ ವರ್ಷ 2,000 ಗಿಡಗಳು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈಲೆಲ್ಗೆ ಗ್ರಾಮದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆಯೋ ಎಲ್ಲದರಲ್ಲೂ ಸರ್ಕಾರಿ ಜಮೀನು, ಆ ಜಮೀನುಗಳೆಲ್ಲ ಗಿಡ ನಾಟಿ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಗಿಡ ಚೆನ್ನಾಗಿ ಬೆಳೀಲಿ ಅಂತ ತಾವುಗಳೆಲ್ಲರೂ ಆಶೀರ್ವಾದ ಮಾಡಬೇಕಂತ ಕೋರ್ಕೋತೀವಿ. ನಮಸ್ತೆ ಗೆಳೆಯರೇ. ಚಂದಾಪುರ ಪುರಸಭೆ ಸೇರಿದಂಥ ಈಲೆಲ್ಗೆ ಗ್ರಾಮದಲ್ಲಿ ಗುಣತೋಪಿದ್ದು, ಗುಣತೋಪಲ್ಲಿ ತುಂಬ ದಿನಗಳಿಂದ ಕಸ ತಂದು ಹಾಕ್ತಾಯಿದ್ರು ಹಲವಾರು ಜನ. ಅದನ್ನು ಗುರುತಿಸಿ ನಮ್ಮ ರಾಜೇಶ್ ಅವರು ಎಸ್ಕೋವಾ ಕಂಪ್ನಿಯಿಂದ ಇದು ಒಳ್ಳೆ ಇಂಪ್ರೂವ್ ಆಗಬೇಕು, ಇಲ್ಲಿ ಗುಣತೋಪು ಪರಿಸರ ಮಾಲಿನ್ಯ ಇಲ್ಲಿ ಇಲ್ಲ, ಅದಕ್ಕಾಗಿ ಮರಗಳೆಲ್ಲ ಇಲ್ದಿರ ಕಸ ಕಡ್ಡಿ ತುಂಬಿಕೊಂಡಿರೋದನ್ನ ಗುಣತೋಪನ್ನ ಕ್ಲೀನ್ ಮಾಡಿ ಅವ್ರ ಸ್ನೇಹಿತರು, ಅವ್ರ ಗ್ರೂಪ್ ಅವರು ಎಲ್ಲರೂ ಬಂದು ಎಸ್ಕೋ ಕಂಪ್ನಿ ಕಡೆಯಿಂದ ಎಲ್ಲರೂ ಬಂದು ನಮ್ಮ ಗುಣತೋಪನ್ನ ಸ್ವಚ್ಛತೆ ಮಾಡಿ ಗಿಡ ನೆಡುವ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಾವು ಸಹಕರಿಸಬೇಕಾದ್ರೆ ಆ ಗಿಡ ನೆಟ್ಟಿದ್ದಾರೆ ಅಂದರೆ ಎಸ್ಕೋ ಕಂಪ್ನಿಯವರು ಅದನ್ನು ನಾವು ಉಳಿಸ್ಕೊಬೇಕು. ಅದನ್ನು ಉಳಿಸ್ಕೊಬೇಕಂದ್ರೆ ಈ ಏರಿಯಾನಲ್ಲಿ ಇರೋರು ಎಲ್ಲರೂ ಇಲ್ಲಿ ಕಸ ಎತ್ಕೊಂಡ್ಬಂದು ಹಾಕೋದಕ್ಕೆ ಇಷ್ಟ ಆಸಕ್ತಿ ಅವ್ರಿಗಿರ್ತಾಯಿತ್ತು. ಅದು ಕಸ ಬಿಟ್ಟು ಒಂದೊಂದು ಬಕೆಟ್ ನೀರು ಹಾಕಿ ಅದನ್ನು ಅವರೆಲ್ರಿಗೂ ನಾವು ಸಹಕರಿಸಿದಾಗ ನಮಗೆ ಒಳ್ಳೆ ಪರಿಸರ ಬರ್ತೈತೆ ಅಂತ ಹೇಳ್ತಾ, ಯಾರು ಇಲ್ಲಿ ಕಸ ಹಾಕಬೇಡ್ರಿ. ಒಂದೊಂದು ಗಿಡಕ್ಕೂ ಒಂದೊಂದು ದಿವಸ ಒಂದೊಂದು ಮನೆಯವ್ರ ಒಂದು ಬಕೆಟ್ ನೀರು ಹಾಕಿದ್ರೆ ಪರಿಸರ ಮಾಲಿನ್ಯ ಚೆನ್ನಾಗಿರ್ತೈತೆ, ಗಿಡ ಬೆಳೀತೈತೆ, ಒಳ್ಳೆ ಪರಿಸರ ಸಿಗ್ತೈತೆ ಅಂತೇಳಿ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಎಸ್ಕೋ ಕಂಪ್ನಿಯವರಿಗೆ. ದಿವಸ ನಾವು ಎಸ್ಕಾವಾ ಕಂಪನಿ ಮತ್ತು ಈಲೆಲ್ಗೆ ಗ್ರಾಮದ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಗ್ರಾಮಸ್ಥರಿಂದ ಇವತ್ತು ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವಾಗ ಏನಾಗ್ತಿದೆ ಅಂದರೆ ಸಿಟಿ ಬಂದ ಮೇಲೆ ಕಾಂಕ್ರೀಟ್ ಜಂಗಲ್ ಜಾಸ್ತಿ ಆಗೋದ್ರಿಂದ ಅರ್ಬನ್ ಜಂಗಲ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಗ್ರಾಮಸ್ಥರೆಲ್ಲರೂ ಸೇರಿ ಈ ಅರ್ಬನ್ ಜಂಗಲ್ನ ಬೆಳೆಸಿ ಗ್ರೀನರಿನ ಜಾಸ್ತಿ ಬೆಳೆಸಬೇಕು ಅಂತ ಒಂದು ಕಾರ್ಯಕ್ರಮ ನಮ್ಮ ಕಂಪನಿ ಕಡೆಯಿಂದ ಮತ್ತು ಗ್ರಾಮಸ್ಥರಿಂದ ಸೇರಿ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ನಾವು ಎಸ್ಕಾವಾ ಕಂಪ್ನಿ ಕಡೆಯಿಂದ ಮಂಜುನಾಥ್ ಅವರು ನಮ್ಮನ್ನು ಲಾಸ್ಟ್ ಇಯರ್ ಕೇಳ್ತಾಯಿದ್ರು, ಈ ಥರ 2 ಗುಂಡು ತೋಪಿದೆ, ಏನಾದರೂ ಒಂದು ಮಾಡಬೇಕು ಅಂತ. ಸೊ ನಾವು ಈ ಕಡೆ ಓಡಾಡಬೇಕಾದ್ರೆ ಈ ತೋರಿಸಿದ್ವಿ, ಇದೊಂದು ಗುಂಡು ತೋಪಿದೆ, ಅಲ್ಲೋ ಇನ್ನೊಂದು ಗುಂಡು ತೋಪಿದೆ ಅಂತ. ಸೊ ನಾವು ಎವ್ರಿ ಇಯರು ಕಂಪ್ನಿನಲ್ಲಿ ಎನ್ವೈರ್ಮೆಂಟ್ ಡೇ, ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಬಂದುಬಿಟ್ಟು ಆಚರಣೆ ಮಾಡ್ತೀವಿ. ಸೊ ಒಂದು ವರ್ಷ ಎಲ್ಲ ಎಂಪ್ಲಾಯೀಸ್ಗೂ ಗಿಡ ಕೊಟ್ಟಿದ್ವಿ. ಆ ಗಿಡ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಜನ ನೆಟ್ಟಿರ್ತಾರೆ, ಸ್ವಲ್ಪ ಜನ ಏನು ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಸೊ 2ನೇ ದಿನ ಬಂದುಬಿಟ್ಟು ಸೀಡ್ ಬಾಲ್ಸ್ ಕೊಟ್ಟಿದ್ವಿ ಎಲ್ಲರಿಗೂ. ಎಲ್ಲಾದರೂ ಸೀಡ್ಸ್ನ ತೊಗೊಂಡೋಗಿ ಬಿಸಾಕಿದ್ರೆ ಅಲ್ಲಿ ಮರ ಬೆಳೆಯುತ್ತೆ. ಸೊ ಆ ಥರ ಆಚರಣೆ ಮಾಡಿದ್ವಿ. ಆಮೇಲೆ ಲಾಸ್ಟ್ ಇಯರ್ ಈ ಥರ ಮಂಜು ಹೇಳ್ಬೇಕಾದ್ರೆ ನನಗೆ ಒಂದು ಐಡಿಯಾ ಬಂತು. ಮತ್ತು ನಮ್ಮ ಮ್ಯಾನೇಜ್ಮೆಂಟ್ನ ಕೇಳಿದೆ, ಈ ಥರ 2 ಗುಂಡು ತೋಪಿದೆ, ಆ ತೋಪನ್ನ ನಾವು ಸ್ವಲ್ಪ ಕ್ಲೀನ್ ಮಾಡಿಸಿ ಆ ತೋಪಲ್ಲಿ ಸ್ವಲ್ಪ ಗಿಡ ನೆಡೋ ಕಾರ್ಯಕ್ರಮ ಇಟ್ಟರೆ ಆ ಗಿಡಗಳು ಬೆಳೆದು ತುಂಬ ಜನ್ರೇಷನ್ಗೆ ಯೂಸ್ ಆಗುತ್ತೆ ಅಂತ ನಮ್ಮ ಕಂಪ್ನಿಯವರ ಪ್ರಪೋಸಲ್ನ ಒಪ್ಕೊಂಡ್ರು. ಅದರಲ್ಲಿ ನಮ್ಮ ಕೈಯಲ್ಲಾಗಿದ್ದಷ್ಟು ನಮ್ಮ ಕಂಪ್ನಿಯಿಂದ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟು ಮಂಜು ಅವ್ರ ಸಹಕಾರದಿಂದ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಸಹಕಾರದಿಂದ ಸೊ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಪ್ಲೇಸಲ್ಲಿ ಒಂದು 200 ಮತ್ತು ಇನ್ನೊಂದು ಗುಂಡ್ತೋಪಲ್ಲಿ ಒಂದು 200 ಗಿಡಗಳು ನೆಟ್ಟು ಅದನ್ನು ಪೋಷಿಸಿ ದೊಡ್ಡದಾದ ಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಆಗುತ್ತೆ. ಇದೇ ಥರ ಎಲ್ಲ ಕಂಪ್ನಿಯವರು ಇದನ್ನು ನೋಡಿ ಎಲ್ಲಾಗುತ್ತೋ ಅಲ್ಲಿ ಅವರ ನಿಯರೆಸ್ಟ್ ಕಮ್ಯುನಿಟಿಗೆ ಹೋಗಿ ಸ್ವಲ್ಪ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಬೇಕು. ನಮ್ಮ ಕಂಪ್ನಿನಲ್ಲೇ ಮಾಡ್ಕೊಂಡಿದ್ರೆ ನಾವು ಈ ಥರ ಏನು ಮಾಡೋಕ್ಕಾಗಲ್ಲ. ನಾಳೆ ದಿನ ನಮ್ಮ ರಿಟೈರ್ಮೆಂಟ್ ಆದಮೇಲೆ ಬಂದು ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಸೊ ನಾವು ಇಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರ ಗಿಡ ಬೆಳೆದಿದ್ವಿ, ಈಗ ಮರ ಆಗಿದೆ ಅಂತೇಳ್ಬಿಟ್ಟು ನಾವು ಖುಷಿಪಟ್ಟು ಇಲ್ಲಿ ಆನಂದ ಪಡ್ಬೋದು. ಸೊ ಆ ಒಂದು ನಿಟ್ಟಿನಿಂದ ಯೋಚನೆ ಮಾಡಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ಗ್ರಾಮಸ್ಥರಿಗೂ, ನನ್ನ ಸ್ನೇಹಿತರಾದ ಮಂಜು ಅವ್ರಿಗೂ, ನಮ್ಮ ಕಂಪ್ನಿ ಮ್ಯಾನೇಜ್ಮೆಂಟಿಗೆ, ಎಸ್ಕಾವಾ ಕಂಪ್ನಿ ಮ್ಯಾನೇಜ್ಮೆಂಟಿಗೆ, ಆಮೇಲೆ ಚಂದ್ರಣ್ಣ ಅವರು ನಮಗಿಂತ ಮುಂಚೆನೇ ಕೆಲಸ ಮಾಡಿದ್ದಾರೆ, ಅವ್ರ ಸ್ವಂತ ದುಡ್ಡು ಹಾಕಿ. ಸೊ ಇಂಥವ್ರು ಒಂದು ಆದರ್ಶ ಎಲ್ಲರಿಗೂ. ಸೊ ಅವ್ರಿಗೂ ಮತ್ತು ನಮ್ಮ ಎಲ್ಲ ಪುರಸಭೆ ಸದಸ್ಯರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.